ಅದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ, ರಾಜೀನಾಮೆ ಕೊಡಬೇಕು. ಇಲ್ಲಿ ಈಶ್ವರಪ್ಪ ಇದರಲ್ಲಿ ಈಶ್ವರಪ್ಪ ಬರೆದಿದ್ದು ಹೆಸರು ಇದೆಯಾ? ಡೆತ್ ನೋಟ್ನಲ್ಲಿ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಎನ್ಕ್ವೈರಿಗೆ ನಾವು ತಯಾರಿದ್ದೀವಿ. ನಾವು ಈಗ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬೇಕು. ಸಿಒಡಿ ವರದಿ ಕೊಡಲಿ. ವರದಿ ಕೊಟ್ಟ ಮೇಲೆ ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಈಗ ಆಸ್ ಇಟ್ ಈಸ್ there is no evidence, there is no document, there is no mention of his name. Please ignore. BJP demanding hand over to CBI. Mobile. ಅವರು ಅಧಿಕಾರದಲ್ಲಿರುವಾಗ ಒಂದೇ ಒಂದು ಮ್ಯಾಟರ್ನ ಸಿಬಿಐ ಕೊಟ್ಟಿದ್ದಾರೆ. ಯಾವ ಕೊಟ್ಟಿಲ್ಲ. ಮತ್ತೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಕೊಡ್ಲಿ. ಸಿಟಿ ರವಿ ವಿಜಯ್ ಕೂಡ ಹೇಳಿದಾರ ಇದು ಅಂತ ಸ್ವಲ್ಪ ಕೊಡ್ತಾರೆ. ಮಹಿಳೆಗೆ ಅವಮಾನ ಆಗ ರೀತಿಯಲ್ಲಿ ಅವಹೇಳನ ಆಗ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಆರೋಪ ಅಲ್ವಾ? ಆರೋಪದ ಆಧಾರದ ಮೇಲೆ ಸಿಟಿಗೆ FIR ಆಗಿದೆ. ಅದು CIDಗೆ ರೆಫರ್ ಆಗಿದೆ. ಕಳೆದ ವರ್ಷ ವಿನಾಕಾರಣ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿದೆ. ಹೊಸ ವರ್ಷಾಚರಣೆ ಸಂದರ್ಭ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಾದ್ರೂ ಮಾಡ್ಕೊಂಡು ಬಂದಿದ್ದೇನೆ. ಅದಕ್ಕೆ ವ್ಯತಿರಿಕ್ತವಾಗಿ ಯಾವುದನ್ನು ಸರ್, ಇನ್ನೊಂದು ಸರ್, ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೇಳಿಕೆ ನೀಡಿದ್ದಾರೆ. ಪೆಟ್ರೋಲನ್ನು GST ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದು, ಅದಕ್ಕೆ ರಾಜ್ಯಗಳು ಸಹಮತ ಕೊಡಬೇಕು ಅನ್ನುವಂಥದ್ದು. ನಮ್ಮ ರಾಜ್ಯದ ಸಹಮತ ಇದೆಯಾ ಅಂತ ಸರ್? ಅದಕ್ಕೆ ಇದು ರಾಜ್ಯದಲ್ಲಿ ಈ GST ಗೊಂದಲ ಏನಿದೆ ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ಸರ್ಕಾರ, ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ. ಒಂದು ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ. ಅನುಕೂಲ ಆಗುತ್ತಾ ಸರ್ GST ವ್ಯಾಪ್ತಿ ತಂದ್ರೆ? ಸರ್ ಎಕ್ಸಾಮಿನ್ ಮಾಡಬೇಕು. ಹಾಂ ಸರ್, ಅದನ್ನು ಎಕ್ಸಾಮಿನ್ ಮಾಡಬೇಕು. ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ. ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಇನ್ನೊಂದು ಆರೋಪನೂ ಮಾಡಿದ್ದಾರೆ ಅವರು, ರಾಜ್ಯ ಸರ್ಕಾರಗಳು ಒಪ್ಪಲ್ಲ ಇದಕ್ಕೆ GST ವ್ಯಾಪ್ತಿಗೆ ತರೋಕೆ ಅನ್ನೋಂಥದ್ದು. ಒಪ್ಪುವಂತೆ ಮಾಡಬೇಕಲ್ಲ. ಒಪ್ಪುವಂಥ ಪ್ರಪೋಸಲನ್ನು ಕೊಟ್ಟಾಗ ಒಪ್ತಾರೆ. ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದರೆ ಯಾಕೆ ಒಪ್ತಾರೆ? ಅಂಥ ವಾತಾವರಣವನ್ನು ಕೇಂದ್ರ ಸರ್ಕಾರ, ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು. ಆಗ ಎಲ್ಲರೂ ಒಪ್ತಾರೆ. ಹೊಸ ವರ್ಷಾಚರಣೆ ಆರಂಭದಲ್ಲಿ ಬಿಜೆಪಿ ಪ್ರತಿಭಟನೆ ಮುಂದಾಗಿದೆ. ಕಲಬುರಗಿಯಲ್ಲಿ ಜನವರಿ 4 ದೊಡ್ಡ ಮಟ್ಟದ ಪ್ರತಿಭಟನೆ ಅಂತಿದ್ದಾರೆ ಸರ್. ಹೇಗೆ ಸರ್ ಪ್ರಿಯಾಂಕ್ ಖರ್ಗೆ ಅವರ